ಬಂಗಾಳ ಕೊಳ್ಳಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಇದರ ಪರಿಣಾಮ ಹಾವೇರಿ ಜಿಲ್ಲೆಯ ರೈತರ ಮೇಲೆ ಬೀರಿರುವಂಥದ್ದು. ಸದ್ಯ ನಾನು ಹಾವೇರಿ ತಾಲೂಕುಗಳಂಥ ಹಿರೇಕೆರೂರು ಆಗಿರ್ಬೋದು, ಹಾನಗಲ್ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ಮೆಕ್ಕೆಜೋಳ ಈಗ ಸಂಪೂರ್ಣವಾಗಿ ರೈತನನ್ನು ಸಾಲದ ಸುಲಿಗೆ ಸಿಲುಕಿರುವಂಥದ್ದು. ಸದ್ಯ ನಾನು ಇಲ್ಲಿ ಅರಶಿನಗುಪ್ಪಿ ಗ್ರಾಮದಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ರೈತರು ಬೆಳೆದಂಥ ಬೆಳೆಯನ್ನು ಅಂದರೆ ಈ ಮೆಕ್ಕೆಜೋಳವನ್ನು ಆರಿಸಿ ಅವನ್ನು ಮತ್ತೆ ಮಾರುಕಟ್ಟೆಗೆ ಕೊಡಬೇಕು ಅನ್ನೋ ಅಷ್ಟರಲ್ಲೇ ಏನಂದರೆ ಮಳೆ ಬಂದು ಸಾಕಷ್ಟು ಒಂದು ಅನಾಹುಣಿಯನ್ನು ಮಾಡಿರುವಂಥದ್ದು. ಸಾವಿರಾರು ಹೆಕ್ಟರ್ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಈಗ ಮೆಕ್ಕೆಜೋಳ ರೈತರಿಗೆ ಕೈ ಕೊಟ್ಟಿರುವಂಥದ್ದು. ಅಂದರೆ ಈಗಾಗಲೇ ಆ ಒಂದು ಮಳೆಯಿಂದಾಗಿ ತೊಯ್ದಿರ್ತಕ್ಕಂಥ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು, ಮೊಳಕೆ ನಾಟ್ತಾ ಇರುವಂಥದ್ದು, ಜೊತೆಗೆ ಗಬ್ಬು ವಾಸನೆಯನ್ನು ಹೊಡಿತಾ ಇರುವಂಥದ್ದು. ಅಂದರೆ ಎಕರೆಗೆ ಇಂತಿಷ್ಟು ಅಂತ ಆಳು ಕಾಳು ಅಂತೇಳಿ ಸಾಲ ಮಾಡಿದಂಥ ರೈತ ಬಂದಷ್ಟಾದರೂ ನಮ್ಮ ಕೈಗೆ ಬರಲಿ ಅಂತೇಳಿ ಆ ಒಂದು ಮೆಕ್ಕೆಜೋಳವನ್ನು ಆರಿಸುವಂಥ ಸಾಹಸಕ್ಕೆ ಮುಂದಾಗಿರುವಂಥದ್ದು. ಇಷ್ಟಾದರೂ ಕೂಡ ಏನು ಮಳೆ ಬಂದಂಥ ಸಂದರ್ಭದಲ್ಲಿ ಆ ಪಾಟುಗಳನ್ನು ಹೊಚ್ಚುವುದು, ಜೊತೆಗೆ ತೆಗೆಯುವುದು ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಅಂದರೆ ಕಳೆದ ಒಂದು ವಾರದಿಂದ ಈ ಒಂದು ದೃಶ್ಯ ಕಂಡು ಬರ್ತಾ ಇರ್ತದೆ. ಅಂದರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಭಾಗ ಮತ್ತು ಹಾನಗಲ್ ಭಾಗದಲ್ಲಿ ಸಾಕಷ್ಟು ಒಂದು ಮೆಕ್ಕೆಜೋಳ ಸಂಪೂರ್ಣವಾಗಿ ಮಳೆಗೆ ಹಾಳಾಗಿರುವಂಥದ್ದು ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಯಾವ ರೀತಿ ಇದೆ ಅಂತೇಳಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿರೋದು. ಅಂದರೆ ಮಳೆ ಬಂದು ಆ ತೇವಾಂಶವನ್ನು ಆ ಕಾಳು ತೆಗೆದುಕೊಂಡು ಮೊಳಕೆ ನಾಟಿ ಏನಂತಂದರೆ ಸಸಿ ಆಗ್ತಕ್ಕಂಥ ಕಾರ್ಯಕ್ಕೆ ಅದು ಮುಂದಾಗಿರುವಂಥದ್ದು. ಅಂದರೆ ಸಾವಿರಾರು ಹೆಕ್ಟರಲ್ಲಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ ಹಾಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಕಂಗಾಲಾಗಿರುವಂಥದ್ದು, ಸಾಲದ ಸುಳಿಗೆ ಸಿಲುಕಿರುವಂಥದ್ದು. ಅಂದರೆ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಲಾಭವನ್ನು ಕೊಡ್ತಕ್ಕಂಥ ಒಂದು ಯಾವುದಾದ್ರೂ ಪೀಕ್ ಇದ್ದರೆ ಅದು ಮೆಕ್ಕೆಜೋಳ. ಇದೇ ಒಂದು ಪೀಕ್ ಈ ಸಲ ಕೈ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಒಂದು ಸಾಲಕ್ಕೆ ಸಿಲುಕಿರುವಂಥದ್ದು ಸದ್ಯ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ರೀತಿಯಾಗಿ ಬಿಸಿಲಿಗೆ ಒಣಗಿಸುವಂಥ ಕೆಲಸ ಮಾಡಿದರೂ ಕೂಡ ಒಂದು 10 ನಿಮಿಷ ಆಗಿರ್ಬೋದು, 15 ನಿಮಿಷಕ್ಕೆ ಮಳೆ ಬರುವುದು, ಮತ್ತು ಆ ರೈತರು ಆ ಪಾಟಗಳನ್ನು ಹೊಚ್ಚುವುದು, ತೆಗೆಯುವಂಥ ಒಂದು ರೀತಿ ಆಟವನ್ನು ಆಡ್ತಾ ಇರುವಂಥದ್ದು. ಮಳೆರಾಯ ಈ ಒಂದು ರೈತರ ಜೊತೆ ಆಟ ಆಡ್ತಾ ಇರುವಂಥದ್ದು. ಅಂದರೆ ರೈತನಿಗೆ ಅತಿವೃಷ್ಟಿ ಆದರೂ ಕೂಡ ಸಮಸ್ಯೆ, ಅನಾವೃಷ್ಟಿ ಆದರೂ ಕೂಡ ಸಮಸ್ಯೆ. ಆದರೆ ಈ ಭಾಗದಲ್ಲಿ ರೈತರು ಮಾತ್ರ ಮೆಕ್ಕೆಜೋಳವನ್ನು ಬೆಳೆದು ಈ ಬಾರಿ ಸಾಲದ ಸುಳಿಗೆ ಸಿಲುಕಿರುವಂಥದ್ದು. ಇಲ್ಲಿ ರೈತರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಏನೇನು ಮಾಡಿದರು, ಇವನ್ನ ಆರಿಸ್ಲಿಕ್ಕೆ ಯಾವ ರೀತಿಯಂಥ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತೇಳಿ. ಸರ್ ಏನು ಸರ್, ಎಷ್ಟು ಲಾಸ್ ಆಗಿದೆ, ಎಷ್ಟು ಎಕರೆ ಬಿತ್ತಿದ್ರಿ? ಇದು ಸದ್ಯ 1 ಎಕರೆದು ರೀ. ಇವು 1 ಎಕರೆದು 15 ದಿವಸ ಆಯ್ತು ನೋಡಿರಿ. 3 ಹಾಕಿತ್ತಾಗಿಂದ ಅಂದ್ರೆ 4-5 ಜನ ಕಾಯಂ ಅದಾವೆ. ಈಗ ಮುಂಜಾನಿಂದ ಅಂದ್ರೆ 3ನೇ ಸರ ಈಗ ದುಂಡಗೆ ಮಾಡೋದು, ಹಾಡೋದು. ಮಳೆ ತಾಸಿಗೆ ಹಂಗೆ ಬಂದಬಿಡ್ತೈತಿ. ಅದನ್ನು ಏನು ಮಾಡ್ಬೇಕು ಅನ್ನೋದು ತಿಳಿಯಂಗಿಲ್ಲ ರೀ. ಎಷ್ಟು ಎಕರೆಗೆ ಎಷ್ಟು ಖರ್ಚಾಗೈತೆ ರೀ? ಖರ್ಚಿನ ಲೆಕ್ಕ ಹೇಳಿದ್ರೆ ನಾವು ದುಡಿಯೋದಲ್ಲ ರೀ, ಒಂದು ಸುಮ್ಮನೆ ಬಿಟ್ಟು ಹೋಗ್ಬೇಕು ರೀ ಮನೆ. ಎಷ್ಟು ಎಕರೆ ಐತ್ರಿ ಇದು? 1 ಎಕರೆದು ರೀ. 3 ಗುಡ್ಡೆ ಅದಾವೆ ರೀ. 1 ಎಕರೆದು 1 ಎಕರೆ ಭಾಳ ಅಂದ್ರೆ 20ರಿಂದ 25 ಪ್ಯಾಕೆಟ್ ಹಾಕವ. ಭಾಳ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು 25,000 ರೂಪಾಯಿ ಸಿಗ್ಬೋದು ರೀ. 25 ಅಂತಂದ್ರೆ 4 ಮಂದಿ 15 ದಿವಸ ದುಡ್ದವ್ ರೀ. 500 ರೂಪಾಯಿ ಪಗಾರ ಕೇಳ್ತಾರೆ. ನಾವು ಮನೆಯನ್ನಾರು ಮಾಡಕ್ಕೆ ವ್ಯಾಪಾರಸ್ಥರು ಒಣಗಿದ್ರು ಬರ್ತಾರೆ ರೀ. ಹಸಿ ಇದ್ರೆ ಏನು ಬರಲ್ಲ ರೀ ಅವರು. ಒಣಗಿಸ್ರಿ ಬಂದೈತಿ ಅಂತಾರೆ. ಅದೇ ರೀ ಮಳೆ ರೀ. ಈಗ ನಾವು 5 ದಿವಸ ಆತ್ರಿ ಕಾಳು ಮಾಡಿಟ್ರು ಅದು ಒಣಗಿಸಕ್ಕೆ ಬಿಸಿಲೇ ಇಲ್ಲಲ್ಲ ರೀ. ದಿವಸ ನಿನ್ನೆ ಬೈತಂಗ ಹಿಡಿದಿದ್ದು ಅಟ್ಟೈದಿಲ್ಲ. ಮೊನ್ನೆ ಒಣಗಿಸಿದ್ವಿ. ನಿನ್ನೆ ಮತ್ತು ಮಳೆಗೆಲ್ಲ ನೆಂದು ಮತ್ತು ಕೆಳ ಮಳೆ ಬಂದ್ಬಿಡ್ತಾವೆ. ಮತ್ತು ಇಷ್ಟು ಹೊಳಿಸ್ಕೊಂತ ಇರಬೇಕು ರೀ. ಮುಂಜಾನೆ ಸಂಜೆ ಒಟ್ಟು ಆಗಾಗ ಹೊಳಿಸ್ಕೊಂತ ಹೋಗಲಿಲ್ಲ ಅಂದ್ರೆ ಮಳೆ ಬಂದು ಆ ರೀತಿ ಇದಾಗ್ಬಿಡ್ತಾವೆ ರೀ. ಇದು ಕೇವಲ ಈ ಒಬ್ಬ ರೈತರ ಮಾತಲ್ಲ, ಇಡೀ ಒಂದು 2 ತಾಲೂಕಿನ ರೈತರು ಕೂಡ ಇದೇ ರೀತಿಯಾದಂಥ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಲಾಭದ ನಿರೀಕ್ಷೆಯಲ್ಲಿದ್ದಂಥ ಮೆಕ್ಕೆಜೋಳ ಈಗ ನಷ್ಟಕ್ಕೆ ನಮ್ಮನೆ ದೂಕಿ ಹೋಗ್ತಾ ಇದೆ. ಇಲ್ಲೊಬ್ಬ ರೈತ ಮಹಿಳೆಯರಿದ್ದಾರೆ, ಅವ್ರು ಮಾತಾಡ್ಸೋಣ. ಏನಂತಾರೆ, ಏನು ಮಾಡತ್ತೀರ ಅಮ್ಮ ಮುಂಜಾನೆ? ಇನ್ನು ಗೊಂಜಾಳ ಹಾಡೋದ್ರಿ, ಮತ್ತು ಮಳೆ ಬಂದಟನ ಮುಚ್ಚೋದ್ರಿ. ಎಷ್ಟು ನೋವಾಗುತ್ತಂಬರಲ್ಲ? ನೋವು ಆಗುತ್ತೆ ಸರ್. ನಾವು ಎಷ್ಟು ಖರ್ಚು ಮಾಡೇವಿ, ಎಷ್ಟಿಲ್ಲ ಅನ್ನೋದು, ನಾವು ಎಷ್ಟು ದುಡ್ದೇವಿ ಅನ್ನೋದೆಲ್ಲ ನೋವು ಆಗುತ್ತೆ ರೀ. ಈಗ ನಾವು ಬಂದ್ಮೇಲೆ 2-3 ಸಲ ಪಾಟ್ ತೆಗೆದು ಹೊಚ್ಚಿದ್ರಿ. ಹೌದ್ರಿ ಸರ್. ಈಗ ಏನು ಮಾಡೋಕ್ಕಾಗಲ್ಲ ರೀ. ಮತ್ತು ಮಳೆ ಬಂತ್ರಿ, ಈಗ ಮತ್ತೆ ಮುಚ್ಬೇಕ್ರಿ. ಒಟ್ಟು ಲಾಭ ಬರ್ತಂತ ಒಂದು ಆಸೆ ಇತ್ತು, ಮತ್ತು ಲಾಸ್ ಮಾಡಿಬಿಟ್ರಿ. ಇನ್ನು ಸಾಲ ಮೂಲ ಏನ್ರ ಹಾರಿತಾವ ಅಂತ ನೋಡಿದ್ರಿ. ಇವು ಮಳೆ ಬರೋದಕ್ಕೂ ಮತ್ತೆ ಕರ್ಗಾದ್ರೆ ಇನ್ನೂ ಖರ್ಚು, ಮಕ್ಳ ಖರ್ಚು ಭಾಳ ಐತ್ರಿ. ಇದೆಲ್ಲ ಹಾಳಾಗತ್ತತ್ರಿ. ಭಾಳ ಅನಿಸ್ತತ್ರಿ. ಮಕ್ಳು ಮರಿ ಏನ್ರ ಖರ್ಚರ ಆಕತ್ತು, ಮಂತ್ಯಾನ ಖರ್ಚು ಆಕತ್ರಿ. ಹಾಳ ಆಕತ್ರಿ ಇದು. ಇದಿಷ್ಟು ಏನಂದರೆ ರೈತ ಮಹಿಳೆಯರ ಮಾತು. ಅಂದರೆ ಕಳೆದ ಒಂದು 15 ದಿನಗಳಿಂದ ಒಂದು ಆಳಿಗೆ 500 ರೂಪಾಯಿ ಅಂತೆ ನಾವು ಪೇಮೆಂಟನ್ನು ಕೊಟ್ಟು ಈ ಒಂದು ಕಾಳುಗಳನ್ನ ಆರಿಸುವ ಕೆಲಸಕ್ಕೆ ಮುಂದಾಗ್ತಾಯಿದ್ರು ಕೂಡ ಯಾವುದೇ ರೀತಿಯಾದಂಥ ಫಲಿತಾಂಶ ಬರ್ತಾ ಇಲ್ಲ. ಇಷ್ಟಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಭೇಟಿ ಕೊಟ್ಟಿಲ್ಲ, ಈ ಒಂದು ರೈತರ ಸಂಕಷ್ಟವನ್ನು ಕೇಳಿಲ್ಲ ಅಂತೇಳಿ ರೈತರು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.